ಶಿಕ್ಷಣದಲ್ಲೂ ವೋಟ್ ಪಾಲಿಟಿಕ್ಸ್ ಮಾಡುವಂತ ಈ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗಿರುವಂತದ್ದು ಏಕಾಏಕಿ ಒಂಥರ ತೊಗಲಕ್ ದರ್ಬಾರ್ ತರ. ಈಗ ಈ ಸರ್ಕಾರ ಮಾಡಿದೆ, ಮುಂದೆ ಬರೋ ಸರ್ಕಾರ ಇದನ್ನ ತೆಗೆದಾಕಿದ್ರೆ ಏನು ಹುಡುಗಾಟ ಆಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂದಿ ಪ್ರಚಾರ ಸಮಿತಿಯನ್ನ ಪ್ರಾರಂಭ ಮಾಡಿದ್ರು. ಬೇಡ, ಉರ್ದು ಯಾವ ಭಾಷೆಪ್ಪ? ನಮ್ಮ ದೇಶದನಪ್ಪ. ಇರಾನು, ಇರಾಕು, ಪರಾಕು, ಕರಾಕು ಈ ದೇಶದದು, ನಮ್ಮ ದೇಶದ್ದೇ ಅಲ್ಲ. ಅದಕ್ಕೆ ಇರ್ಬೋದು, ಅದನ್ನ ಕಲಿಬೇಕಂತೆ. ಅಲ್ಲಿ ನಿಮ್ಗೆ ಉರ್ದು ಶಾಲೆಗಳಲ್ಲಿ ಕನ್ನಡನ ಮೊದಲನೇ ಭಾಷೆ ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ? ತಮಿಳುನಾಡಲ್ಲಿ ಎಲ್ಲಾ ಮುಸಲ್ಮಾನರು ತಮಿಳು ಮಾತಾಡಬೇಕು, ಮಾತಾಡ್ತಾರೆ. ಕೇರಳದಲ್ಲಿ ಮಲಯಾಳಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಮಾತಾಡ್ಸಪ್ಪ ನೋಡೋಣ. ಇನ್ನೂ ಇದೇ ಬಂದಿಲ್ಲ ಅವ್ರಿಗೆ, ಏನೋ ಆಕ್ಸೆಂಟೇ ಬಂದಿಲ್ಲ. ನರೇಗಾದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಬಾಯ್ ಬಡ್ಕೊಂಡ್ರಲ್ಲ, ಏನೋ ಆಗೋಟಿದೆ ಅನಾಹುತ ಅಂತ ಬಾಯ್ ಬಡ್ಕೊಂಡ್ರೆ ಇಡೀ ದೇಶದಲ್ಲಿ. ಈಗ ಯಾಕೆ ಬಾಯ್ ಬಡ್ಕೊಳಲ್ಲ? ಮಹಾತ್ಮ ಗಾಂಧಿನೇ ಅದರ ಅಧ್ಯಕ್ಷರು. ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿ ಏಕಾಏಕಿ ಹಿಂದಿ ಏನು ಅಂದ್ರೆ ಮೂರನೇ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇತ್ತು. ನಾವು ಶಾಲೆಗೆ ಹೋಗೋ ಸಂದರ್ಭದಲ್ಲಿ, ಸರ್ಕಾರಿ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಇತ್ತು. ಈಗ ಮಕ್ಕಳೆಲ್ಲರೂ ಕೂಡ ಒಂದು ವರ್ಷ ಓದಿದ್ದಾರೆ, ತಯಾರಾಗಿದ್ದಾರೆ. ಎಕ್ಸಾಮ್ ಬರೆಯೋಕ್ಕೆ, ಎಕ್ಸಾಮ್ಗೆ ಹೋಗುವಂತ ಸನ್ನಿವೇಶ. ಇವ್ರಿಗೆ ಜ್ಞಾನ ಇದ್ದಿದ್ರೆ, ಇವ್ರಿಗೇನ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇದ್ದಿದ್ರೆ ಯೋಚನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲೇ ಯೋಚನೆ ಮಾಡಬೇಕಾಯ್ತು. ಶಾಲೆ ಶುರುವಾದ ತಕ್ಷಣನೇ ಈ ತರ ತೆಗೆದಾಕಿದ್ದೀರಿ ನಾವು ಅಂತ ಹೇಳಿದ್ರೆ, ಇವತ್ತು ಲಕ್ಷಾಂತರ ಮಕ್ಕಳು ಹಗಲು ರಾತ್ರಿ ಕಷ್ಟ ಬಿದ್ದು ಓದಿದ್ದಾರೆ ಹಿಂದಿಯನ್ನ. ಅವ್ರಿಗೆ ಪರ್ಸೆಂಟೇಜ್ ಅಲ್ಲೂ ಆಡ್ ಆಗ್ತೈತಿ. ಹಿಂದಿ ಪರೀಕ್ಷೆ ಏನಿದೆ ಅವ್ರ ಪರ್ಸೆಂಟೇಜ್ ಅಲ್ಲಿ ಆಡ್ ಆಗ್ತೈತಿ. ಏಕಾಏಕಿ ಒಂಥರ ತೊಗಲಕ್ ದರ್ಬಾರ್ ತರ. ಈಗ ಈ ಸರ್ಕಾರ ಮಾಡಿದೆ, ಮುಂದೆ ಬರೋ ಸರ್ಕಾರ ಇದನ್ನ ತೆಗೆದಾಕಿದ್ರೆ ಏನು ಹುಡುಗಾಟ ಆಡ್ತಾ ಇದ್ದಾರೆ. ಇದು ನಾನು ಕಾಂಗ್ರೆಸ್ ಅವ್ರಿಗೆ ನಿಮ್ ಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ, ನೀವು ಇದನ್ನು ಪ್ರಾರಂಭ ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿ 1918 ಹಿಂದಿ ಪ್ರಚಾರ ಸಮಿತಿ 30 ವರ್ಷ, 48ನೇ ಇಸ್ವಿವರೆಗೂ ಅವರು ತೀರೋಗೋವರೆಗೂ ಕೂಡ ಅವರ ಅಧ್ಯಕ್ಷರು, ಹಿಂದಿ ಪ್ರಚಾರ ಸಮಿತಿ ಅಧ್ಯಕ್ಷರು. ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಿಂದಿ ಪ್ರಚಾರ ಸಮಿತಿಯನ್ನ ಪ್ರಾರಂಭ ಮಾಡಿದ್ರು. ಸೌತ್ ಇಂಡಿಯಾದಲ್ಲಿ ಕೂಡ ಅವರೇ ಪ್ರಾರಂಭ ಮಾಡಿದ್ದು. ಕನ್ನಡ, ತಮಿಳು, ಮಲಯಾಳಿ ಇವೆಲ್ಲ ಇತ್ತಲ್ಲ, ಅಲ್ಲಿನೂ ಕೂಡ ಸದರನ್ ಸ್ಟೇಟ್ ಅಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲೂ ಕೂಡ ಹಿಂದಿ ಇರಬೇಕು ಅಂತೇಳಿ ಪ್ರಚಾರ ಮಾಡಿ ಅದನ್ನ ಸ್ಥಾಪನೆಯನ್ನ ಮಾಡಿದ್ರು ಅವರು. ನೀವು ಏಕಾಏಕಿ ಈ ತರ ಮಾಡೋದ್ರಿಂದ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ತದೆ? ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಮಕ್ಕಳು ಮೊದಲೇ ಸೆನ್ಸಿಟಿವ್ ಆಗಿರ್ತಾರೆ, ಬಹಳ ಸೆನ್ಸಿಟಿವ್, ಒಂದೊಂದು ವಿಚಾರಕ್ಕೂ ಬಹಳ ಸೆನ್ಸಿಟಿವ್ ಇರ್ತಾರೆ. ಅಂಥದ್ರಲ್ಲಿ ನೀವು ಈ ತರ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನೀವು ಏಕಾಏಕಿ ರದ್ದು ಮಾಡಿದ್ರೆ ನಿಮ್ಮ ಸರ್ಕಾರದ ಯೋಗ್ಯತೆ ಏನು ಅನ್ನೋದು ಜನಗಳಿಗೆ ಅರ್ಥ ಆಗ್ತದೆ. ಮಕ್ಕಳ ವಿಚಾರದಲ್ಲಿ, ಬೇರೆಯವ್ರ ವಿಚಾರದಲ್ಲಿ ಮಾಡ್ರಿ, ಏನೋ ಪರವಾಗಿಲ್ಲ, ಬೇರೆಯವರೇನೋ ತಡ್ಕೊಂತಾರೆ ಜನ. ಬೇರೆಯವರು ಮಕ್ಕಳ ವಿಚಾರದಲ್ಲಿ ಸೆನ್ಸಿಟಿವ್ ಇರ್ತಾರೆ. ಎಕ್ಸಾಮ್ ಅಂದ್ರೆ ಭಯ ಆಗುವಂತ ಒಂದು ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ಬೇಕಾದಷ್ಟು ಜನ ಮಕ್ಕಳು ಮಾಡ್ಕೋಬಾರ್ದು ಆತ್ಮಹತ್ಯೆ, ಅಂಥದ್ದೂ ಆಗಿದೆ. ಹಿಂದೆ ಎಲ್ಲ ನಾವು ನೋಡಿದ್ದೀವಿ. ಫೇಲ್ ಆದ್ರೆ, ಮಾರ್ಕ್ಸ್ ಕಡಿಮೆ ಬಂದ್ರೆ, ಹಿಂದೆ ಎಲ್ಲ ಬಹಳ ಆತ್ಮಹತ್ಯೆಗಳಾಗಿರೋ ಘಟನೆನೂ ನೋಡಿದೆ. ಆಗ್ಬಾರ್ದು, ಅದು ಒಳ್ಳೇದಲ್ಲ. ಇವ್ರಿಗೆ ಇಂಗ್ಲಿಷ್ ಇರಲಿ, ಯಾಕೆಂದ್ರೆ ಅದು ಅಂತಾರಾಷ್ಟ್ರೀಯ ಭಾಷೆ ಅಂತೆ, ಸಂವಾದ ಅಂತೆ.
ಕಮ್ಯುನಿಕೇಶನ್. ನಾನು ಇಂಗ್ಲಿಷಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ರಷ್ಯಾದಲ್ಲಿ, ಚೈನಾದಲ್ಲಿ, ಜಪಾನಲ್ಲಿ ಇವೆಲ್ಲ ಬಹಳ ಮುಂದುವರೆದವರು. ನಮಗಿಂತ 50 ವರ್ಷ 100 ವರ್ಷ ಮುಂದೆ ಇರುವಂತಹ ದೇಶಗಳು ಇವರು. ಆಯ್ತು, ಬೇಡ. ಉರ್ದು ಯಾವ ಭಾಷೆಪ್ಪ? ನಮ್ಮ ದೇಶದನಪ್ಪ. ಇರಾನು, ಇರಾಕು, ಪರಾಕು, ಕರಾಕು ಈ ದೇಶದದು, ನಮ್ಮ ದೇಶದ್ದೇ ಅಲ್ಲ. ಅದಕ್ಕೆ ಇರ್ಬೋದು, ಅದನ್ನ ಕಲಿಬೇಕಂತೆ. ಅಲ್ಲಿ ನಿಮಗೆ ಉರ್ದು ಶಾಲೆಗಳಲ್ಲಿ ಕನ್ನಡನ ಮೊದಲನೇ ಭಾಷೆ ಮಾಡಿದ್ದೀರಾ ನಿಮ್ಮ ಯೋಗ್ಯತೆಗೆ? ಇಲ್ಲ. ಹಿಂದಿ ಬೇಡ, ಈ ದೇಶದ ಭಾಷೆ. ಕನ್ನಡ ಈ ದೇಶದ ಭಾಷೆ, ತಮಿಳ್ ಈ ದೇಶದ ಭಾಷೆ, ಮಲಯಾಳಿ ಈ ದೇಶದ ಭಾಷೆ. ಈ ಭಾಷೆಗಳು ಬೇಕು. ಆದರೆ ಉರ್ದು ಬೇರೆ ದೇಶದ್ದು, ಆ ಭಾಷೆ ಬೇಕು ಇವರಿಗೆ. ಯಾಕೆಂದ್ರೆ ವೋಟ್, ಶಿಕ್ಷಣದಲ್ಲೂ ವೋಟ್ ಪಾಲಿಟಿಕ್ಸ್ ಮಾಡುವಂತ ಈ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗಿರುವಂತದ್ದು ತಪ್ಪು. ಇದು ಮಾಡಂಗಿದ್ರೆ ಇವರು ಏನಾನ ಮಾಡ್ಗಡ್ಲಿ, ಶಾಲೆ ಪ್ರಾರಂಭ ಆಗಾಗ ಮಾಡಬಹುದಾಯಿತು. ಈಗ ಮಾಡೋದ್ರಿಂದ ಯಾರ್ಯಾರು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು ಅಂತ ಇರ್ತದೆ, ಸ್ಕೋರ್ ಮಾಡಕ್ಕೆ ಮಾರ್ಕ್ಸ್ ಅನ್ನ ಜಾಸ್ತಿ ತಗೊಳ್ಳುವಂಥದಕ್ಕೆ ವಿದ್ಯಾರ್ಥಿಗಳು ಯಾರಿದ್ರು ಅವ್ರಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ಯಾರು ಇದರಲ್ಲಿ ಓದಿ, ಯಾಕಂದ್ರೆ 6 ಸಬ್ಜೆಕ್ಟು, ಇದೊಂದು 7, ಅದ್ರದ್ದು ಕಟ್ ಮಾಡಿ ಇದನ್ನ ಓದಿರ್ತಾರೆ ಅವರು. ಬೇರೆ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡಿ, ಇಂಗ್ಲಿಷು ಇವೆಲ್ಲವನ್ನ ಕಟ್ ಮಾಡಿ ಆ ಸಮಯದಲ್ಲಿ ಹಿಂದಿನ ಕೂಡ ಓದಿರ್ತಾರೆ ಅವರು. ಆ ಸಮಯಕ್ಕೆ ಹಂಗಾರೆ ಬೆಲೆ ಇಲ್ವೇನು? ಇಷ್ಟು ದಿನ, ಇಷ್ಟು ವರ್ಷ, 1 ವರ್ಷಗಳ ಕಾಲ 365 ದಿನ ಓದಿದಂತ ಆ ಸಮಯಕ್ಕೆ ಬೆಲೆ ಇಲ್ವಾ ಹಂಗಾರೆ ವಿದ್ಯಾರ್ಥಿಗಳಿಗೆ? ಇದೊಂಥರ ಸರ್ಕಾರದ ಒಂಥರ ಹೇಡಿತನ ಅಂತ ಅನಿಸ್ತೈತಿ. ಮಹಾತ್ಮ ಗಾಂಧೀಜಿಗೆ ಹಾಗಾದ್ರೆ ಗೌರವ ಏನು ಕೊಡ್ತೀರಾ ನೀವು? ಎಲ್ಲದಕ್ಕೂ ಮಹಾತ್ಮ ಗಾಂಧೀಜಿ ನರೇಗಾದಲ್ಲಿ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಬಾಯ್ ಬಡ್ಕೊಂಡ್ರಲ್ಲ. ಏನೋ ಆಗೋಟಿದೆ ಅನಾಹುತ ಅಂತ ಬಾಯ್ ಬಡ್ಕೊಂಡ್ರೆ ಇಡೀ ದೇಶದಲ್ಲಿ. ಈಗ ಯಾಕೆ ಬಾಯ್ ಬಡ್ಕೊಳಲ್ಲ? ಮಹಾತ್ಮ ಗಾಂಧಿನೇ ಅದರ ಅಧ್ಯಕ್ಷರು, ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ 30 ವರ್ಷ. ಈಗ ಯಾಕಪ್ಪ ಬಾಯ್ ಬಡ್ಕೊಳಲ್ಲ? ಬಡ್ಕೊಳ್ರಿ ಒಂದಷ್ಟು. ನಿಮ್ಮ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗ್ತೈತೆ. ಯಾರು ಪ್ರಾರಂಭ ಮಾಡಿದ್ರು ಹಿಂದಿನ ಅವ್ರನ್ನ ಮರ್ತು ಬಿಟ್ರಿ. ನಮ್ಮ ದೇಶದ ಮೊದಲ ಪ್ರಧಾನಿ ನೆಹರು. ಮಹಾತ್ಮ ಗಾಂಧಿ ಬೇಡ ಬಿಡಿ, ಕಾಂಗ್ರೆಸ್ ಅವರು ಮಹಾತ್ಮ ಗಾಂಧೀಜಿಗೆ ಬೆಲೆ ಕೊಡಲ್ಲ, ನಾವು ಬೆಲೆ ಕೊಡಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ತ್ರಿಭಾಷಾ ಸೂತ್ರ ತಂದವರು ಯಾರು? ಜವಾಹರ್ಲಾಲ್ ನೆಹರು ಅವರು. ಮೋದಿ ತಂದಿದ್ರ? ಜವಾಹರ್ಲಾಲ್ ನೆಹರು ತಂದಿದ್ದು. ಇಂದಿರಾ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗಿ ಇಂದಿರಾ ಗಾಂಧಿ ಇನ್ನೂ ಜೋರು ತಂದ್ರು. ಇಂದಿರಾ ಗಾಂಧಿ ಅಂತೂ ಅಗ್ರೆಸಿವ್ ಈ ಹಿಂದಿ ವಿಚಾರವಾಗಿ. ಅವ್ರಿಗೂ ಬೆಲೆ ಇಲ್ವಾ? ಇಂದಿರಾ ಗಾಂಧಿಗೆ ಬೆಲೆ ಇಲ್ಲ, ನೆಹರುಗೆ ಬೆಲೆ ಇಲ್ಲ, ಮಹಾತ್ಮ ಗಾಂಧೀಜಿಗೆ ಬೆಲೆ ಇಲ್ಲ. ಅದ್ಯಾರೋ ಮನೆಗೆ ಮಗು ಹುಟ್ಟಿದ್ರೆ ಇಲ್ಲಿ ಸ್ವೀಟ್ ಹಂಚಿದ್ರಂತೆ. ಹಂಗೆ ತಮಿಳುನಾಡಲ್ಲಿ ಮಾಡಿದ್ದಾರೆ, ನಾವು ಮಾಡ್ತೀರಿ ಅಂತ ಅವರ ಇಂಟೆನ್ಷನ್. ತಮಿಳುನಾಡಲ್ಲಿ ಎಲ್ಲಾ ಮುಸಲ್ಮಾನರು ತಮಿಳ್ ಮಾತಾಡಬೇಕು, ಮಾತಾಡ್ತಾರೆ. ಅವರ ಧರ್ಮ ಅದು. ಕೇರಳದಲ್ಲಿ ಮಲಯಾಳಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಮಾತಾಡ್ಸಪ್ಪ ನೋಡೋಣ. ಇನ್ನೂ ಇದೇ ಬಂದಿಲ್ಲ ಅವ್ರಿಗೆ, ಏನೋ ಆಕ್ಸೆಂಟೇ ಬಂದಿಲ್ಲ. ಆಕ್ಸೆಂಟೇ ಬಂದಿಲ್ಲ. ನಮ್ದಕ್ಕೆ ಅನ್ನೋದ್ರಾಗೆ ಇದ್ದೀರಿ ಇನ್ನೂ ನಾವು. ನಮ್ದಕ್ಕೆ ಅಲ್ಲಿ ತಮಿಳುನಾಡಲ್ಲಿ ನಮ್ದಕ್ಕೆ ಅಂತ ನಮ್ದಕ್ಕೆ ಇಲ್ಲ ಅಲ್ಲಿ.
ಕೇರಳದಲ್ಲಿ ನಮ್ದಕ್ಕೆ ಕೋಗಿಲಿ ನೋಡಿದ್ರಲ್ಲ, ಕೋಗಿಲಲ್ಲಿ ಬಾಂಗ್ಲಾದೇಶದವ್ರಿಗೆಲ್ಲ ಸೈಟ್ಗಳು ಕೊಟ್ಟರಲ್ಲ. ಅಂದ್ರೆ ಇವರಿಗೆ ಭಾಷೆ ಬಗ್ಗೆ ಅಲ್ಲ, ಇವರಿಗೆ ಮಾನಸಿಕವಾಗಿ ಇವರು ಮೆಂಟಲಿ ಭಾಷಾ ಒಡಂಬಡಿಕೆ ಏನಿದೆ, ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ 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 ಪ್ರೈಮ್ ಮಿನಿಸ್ಟರ್ಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿಂದ ಹಿಡಿದು ವಾಜಪೇಯಿ ಕಾಲದವರೆಗೂ ಎಲ್ಲರೂ ಕೂಡ ಇದನ್ನ ಅನುಸರಿಸ್ಕೊಂಡ್ ಬಂದಿದ್ರು. ಆಯ್ತು, ಓಕೆ, ನಾಳೆ ಯಾರೋ ನಮ್ಮಲ್ಲಿ ವಿದ್ಯೆ ಕಲಿತಾರಪ್ಪ, IAS ಆಗ್ತಾರೆ, IPS ಆಗ್ತಾರೆ, ಸೈನ್ಸಿಸ್ಟ್ ಆಗ್ತಾರೆ, ಪ್ರೊಫೆಸರ್ ಆಗ್ತಾರೆ. ನಾಳೆ ಬೇರೆ ರಾಜ್ಯಕ್ಕೆ ಹೋದಾಗ ಬಿಟ್ಬಿಡಿ, ಈ ರಾಜ್ಯ ಕರ್ನಾಟಕ ಬಿಟ್ಬಿಡಿ, ಇನ್ನು ಉಳಿದ ಎಲ್ಲಾ ರಾಜ್ಯಕ್ಕೆ ಹೋದಾಗ ಅವ್ರ ಕಥೆ ಏನು, ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ಬೇಕಲ್ಲಿ ಹೋಗಿ ಹೇಳಿ. ನಾವು ಎಜುಕೇಶನ್ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ದೇಶದಲ್ಲಿ ಎಲ್ಲ ಕಡೆನೂ ಅಂತಂದ್ರೆ ನೀವು ಯಾವ ಭಾಷೆ ಮಾತಾಡ್ತೀರಾ ಅಲ್ಲಿ ಹೇಳಿ. ಇವೆಲ್ಲವನ್ನ ನೋಡ್ಕೊಂಡೆ ಅವರು ತ್ರಿಭಾಷಾ ಸೂತ್ರವನ್ನ ಹಿಂದೆ ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ ಮಾಡಿದ್ರು. ಅದನ್ನ ನಮ್ಮ ಸರ್ಕಾರನು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅಷ್ಟೇ. ಈಗ ಕೋಪ, ಮೋದಿ ಮೇಲೆ ಕೋಪ. ಇಂದಿರಾ ಗಾಂಧಿ ಅಲ್ಲ, ನೆಹರು ಅಲ್ಲ, ಅಂದ್ರೆ ಮೋದಿಯವರೇ ತ್ರಿಭಾಷಾ ಸೂತ್ರ ತಂದ್ರು ಅನ್ನೋ ರೀತಿ ಬಿಲ್ಡಪ್ ಈ ಸಿದ್ದರಾಮಯ್ಯನ ಬಿಲ್ಡಪ್. ಅದರಿಂದ ನಿಮ್ಮ ಹುಚ್ಚುತನ, ಇದು ಸರ್ಕಾರದ ಹುಚ್ಚುತನ, ಇದು ಒಳ್ಳೇದಲ್ಲ. ನಿಮ್ಗೆ ಹಂಗೂ ಮಾಡಬೇಕು ಅನ್ಸಿದ್ರೆ ಪ್ರಾರಂಭದಲ್ಲೇ ವಿದ್ಯಾರ್ಥಿಗೆ ಹೇಳಿದ್ರೆ ಅವರ ಪ್ರೆಷಿಯಸ್ ಸಮಯವನ್ನ, ಅವರ ಟೈಮನ್ನ ಉಳಿಸ್ಬೋದಾಯಿತು. ಆ ಮಕ್ಕಳ ಬಾಳೆಗೂ ಕಲ್ಲು ಹಾಕುವಂತ ಕೆಲಸವನ್ನ ಮಾಡಿದಿರ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರದ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದು ಈ ಎಕ್ಸಾಮ್ ಟೈಮಲ್ಲಿ ಮಾಡಿರೋದು ರಾಜಕಾರಣ ಅಂತ ಅನಿಸುತ್ತೆ.